ಅಲ್ಲಕ್ಕನ ಮಗ ಹಿಂಗೆ ಆಡ್ತಾ ಕೂತಿದ್ದೀಯಲ್ಲ ನೀನು, ಯಾಕೆ ಹಿಂಗೆ ಆಡ್ತಾಯಿದ್ದಿ? ಚಂದವಾ ನೋಡಿದ್ರೆ ಏನು ಅನ್ನಕ್ಕಿಲ್ಲ. ಅಕ್ಕಪಕ್ಕದವರೆಲ್ಲ ಆಡ್ಕೊತಾ ಕುಂತವ್ರೆ. ಅವಳು ಹಿರಿಯವಳು ಹಂಗೆ ಹೋಗಿ ಕೂತ್ಕೊಂಡ್ಲು, ಇವಳು ಹಿಂಗೆ ಹೋದ್ಲು ಅಂತ ಅವಳನ್ನ ಬುಟ್ಟಾಕು. ಅವಳೆ ನಾನು ಸೊಸೆ ಎಲ್ಲ ನಾನು ತರಕ್ಕೆ ಹೋಗಿದ್ದಿಲ್ಲ ಅವಳನ್ನ, ಬೇಕಾಬಿಟ್ಟಿಯಾಗ ಅವ್ನು ನೋಡ್ಕೊಬಂದೆ. ಯಾರೋ ಹೇಳೋದ್ರು ಅಂತ ಕಟ್ಕೊಬಂದೆ. ನನ್ನ ಮಗ ಸ್ವಂತ ಸೊಸೆ ನೀನು. ನಿನಗೆ ಗೊತ್ತಾಗಕ್ಕಿಲ್ವ ನಿನಗೆ? ನನ್ನ ಮಗನ ಇರ್ತಿ ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಅಷ್ಟೆಲ್ಲ ಮಾಡಿದ್ದು. ಕಾಸು ಸಾರ ಮಾಡಿಸ್ದೆ, ವಾಳೆ ಜುಮ್ಕಿ ಮಾಡಿಸ್ದೆ. ಯಾಕೆ ಮಾಡಿಸ್ತಿದೆ? ಒಂದೊಂದಾಗ ಜೋಡಿಸಿ ನನ್ನ ಸೊಸೆ ಚೆನ್ನಾಗಿರ್ಲಿ ಅಂದ್ಬಿಡ್ತಾನೆ ನಿನ್ನ ಆಸೆ ಮಾಡಿದ್ದು. ನೀನು ಹಿಂಗೆ ಆಡ್ತಾ ಕುಂತಿದ್ದಿಲ್ಲ, ಆಟ ಮಾಡ್ತಾ ಕುಂತಿದ್ಯಲ್ಲ ಇಲ್ಲಿ ಚಂದವಾ. ಹಬ್ಬ ಬೇರೆ ಹತ್ರ ಬರ್ತದೆ. ನೀನು ನೋಡ್ರಿ ಹಿಂಗೆ ಕೂತಿದ್ಯಲ್ಲ, ಎದ್ದಿ ಬಾ ನೀನು ಬವ್ವ. ಯಾಕೆ ಹಿಂಗೆ ಹೊಟ್ಟೆ ಉಸಿಯೇ ಹಿಂಗೆ ಒಂದ್ಸತಿ ಅವ್ರು ಅರ್ಥ ಹಾಕಿಲ್ವಾ? ಕಳ್ಸಕ್ಕಿಲ್ಲ ಅಂದ್ಬಿಟ್ಟು ಬಂದಿದ್ದು ನಿನ್ನ ಮಗ, ಅವನಿಗೂ ಹೇಳಿ ಕಳ್ಸಿದ್ವಲ್ಲ. ನೋಡಮ್ಮ, ನಾವೇನು ಅಲ್ಲಿ ನಡಿಗೊಳಲ್ಲ ಬುದ್ಧಿ ಇಲ್ದೋದಲ್ಲ ನಾವು, ನಮಗೂ ಬುದ್ಧಿ ಚೆನ್ನಾಗಿ ಗೊತ್ತು ಆಯ್ತಾ. ಹೇಳಿ ಕಳಿಸಿದ್ವಲ್ಲ ನಿನ್ನ ಮಗನ ಕುಟ್ಟೆ, ನಿನ್ನ ಕುಟ್ಟೆ ಮಾತ್ರ ತಿರ್ತಿರ್ಗಿ ಹೇಳಕ್ಕದ ಹೇಳಿಲ್ವ ಅವನು ಏನು ಎಂತು ಅಂತವ. ಅದೇ ಆಸ್ತಿ ಬರ್ಸ್ಕೊಡಿ ಅಂತ ಕೇಳ್ತಾ ಇದ್ದೀರಿ, ಮನೆ ಆಸ್ತಿಯ ನಿಮ್ಮ ಹೆಸ್ರಿಗೆ. ಅದು ಗೊತ್ತಾಯ್ತು ಕಣವ. ಜನಗಳು ಏನನ್ನಕ್ಕಿಲ್ಲ ನೋಡು. ಕಿರಿ ಮಗ ಕಿರಿ ಸೊಸೆ ಅಂತ ಆಸೆ ಪಟ್ಲು. ಸಾಯಕ್ಕಿಂತ ಮುಂಚೆಗೆ ಇವಳು ನಂಬಿಕೆ ಹೇಳ್ದಾರೆ, ಇವಳ ಮೇಲೆ ಆಸ್ತಿ ಬರ್ಸ್ಕೊಂಡ್ರು ಅಂತ ಅನ್ಕೊಳಕ್ಕಿಲ್ವಾ? ಅನ್ಕೊಂಡರು ಹೇಳಿ ಬಿಕ್ಕೆಮ್ಮ ನೀವೇ ಚಂದವಾ. ಈಗ ನಿಮ್ಮ ಮಗನಿಗೆ ಸೊಸೆಗೆ ನೀವು ಬರ್ಕೊಟ್ಬಿಟ್ಟಿರಾ? ನೀವೇಗೆ ಬರ್ಕೊಟ್ಬಿಡ್ತೀರಾ ಹೇಳಿ? ಹಂಗೆ ತಾನೇ? ಅಲ್ಲ ಮತ್ತೆ ಇನ್ಯಾಕೆ ಬಂದಿದ್ದೀರಿ ಇಲ್ಲಿ ನೀವು? ಯಾಕಮ್ಮ ಬಂದಿದ್ದಿ ಇಲ್ಲಿ? ಹೋಗಮ್ಮ ಕರ್ದಿ ಮಹಂದಾಜ್ಗೆ. ಅಲ್ಲ ಕಣವ ಹಿಂಗೆ ಅಂತಿದ್ದಿಲ್ಲ. ನೀನು ಯಾರು ಕೊಟ್ಬಿಟ್ಟನು? ಇನ್ನು ಯಾರಿಗೂ ಅವ್ನಿಗೆ ಬರ್ಕೊಡ್ತಿದ್ದೆ ನಾನು? ಅಲ್ಲ ನಾನು ಸಾವಂತಿ ಮಗನ ನಾನು ಬರ್ಕೊಡ್ತಿದ್ದೆ ಹೇಳು. ಯಾವತ್ತಿದ್ರು ನಾನು ಸ್ವಂತ ಮಗನ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತೀನಿ ಹೊತ್ತು ಅವನ್ನ ಆಸೆ ಪಡೋಕ್ಕಿಲ್ಲ. ನನಗೂ ಗೊತ್ತು ಕಣವ, ಅವ್ನ ಕಡೆ ನಿನ್ಗೆ ಆಸೆ ಇಲ್ಲ ಅಂತ. ಇನ್ನೂ ಒಬ್ಳು ಮಗಳು ಅವಳಲ್ಲ, ಅವಳಿಗೆ ಬರ್ಕೊಡ್ತೀನಿ ನೀನು. ಅಯ್ಯೋ ನನ್ನ ಮಗಳು ಏನು ಇಲ್ದಾನೆ ಗೊತ್ತಿಗೆ ಕೂತಿದ್ದಾಳೆ ಇಲ್ಲಿ ಬರೋಕೆ ನಮ್ತಕ್ಕೆ ಆಸ್ತಿ ಕೇಳಕ್ಕೆ. ಅವಳು ಯಾವತ್ತೂ ಹಂಗೆ ಆಸೆ ಮಾಡ್ದವಳೆ ಅಲ್ಲ ಅವಳು. ಈಗಂದ್ರೆ ಈಗಲೂ ಬೇರೆ ತಮ್ಮನ ಕೊಡು ಚೆನ್ನಾಗಿರ್ಲಿ ಅಂತಾಳೆ ಹೊರ್ತು ಅವಳು ಯಾವತ್ತೂ ಹಂಗೆಲ್ಲ ಅಂದೋಳೆ ಅಲ್ಲ. ನನ್ನ ಮಗಳ ಮೇಲೆ ಇಲ್ದೋದೆಲ್ಲ ಉಡ್ಸ್ಕೊಂಡು ಹೇಳಿರವ ಅವಳು ಅಚ್ಚುಕಟ್ಟಾಗಿರ್ಲಿ ಅಂತಾಳೆ ಹೊರ್ತು ನನ್ನ ತಮ್ಮನ ಚೆನ್ನಾಗಿರ್ಲಿ ಅಂತಾಳೆ ಹೊರ್ತು ಅವಳಂತೂ ಹಂಗೆಲ್ಲ ಆಸೆ ಮಾಡೋಳು ಅಲ್ಲ. ಅವಳು ಒಂದು ಮುಂದಿಕ್ಕಾದ್ರೂ ಅವಳು ಬರೋಳು ಅಲ್ಲ. ಅವಳು ಇರೋದು ಹೇಳ್ತೇವೆ, ಇಲ್ದೋದೆಲ್ಲ ಮಾತಾಡೋಕ್ಕಿಲ್ಲ, ತಟ್ಬಿಟ್ವ ಇರೋದು ಹೇಳೋದು ಇಲ್ದೋದು ಮಾತಾಡೋಕ್ಕಿಲ್ಲ ಆಯ್ತಾ, ಅಷ್ಟೇ. ಎಲ್ಲ ಹಂಗೇನದು ಇವತ್ತು ನಾಳೆ ದಿವಸ ಬರ್ತಾರೆ ಬಾಯ್ ಬಿಟ್ಕೊಂಡು. ಅವೆಲ್ಲ ಗೊತ್ತಿಲ್ಲ ಕಣಮ್ಮ. ನನ್ನ ಮಗಳು ನಿನ್ನ ಮನೆ ಹೆಂಗಿತ್ತಮ್ಮ? ಹೆಂಗಿತ್ತು ನನ್ನ ಮಗಳು? ಕೆಲಸ ಸೇರಿಸ್ಕೊಂಡು ಎಲ್ಲ ನೇರ್ಪ್ ಮಾಡಿದ್ಲು. 12-20 ಮಾಡೋಳೆ. ಅದನ್ನ ಅನ್ಕೋ, ನನಗೆ ಅದು ಗೊತ್ತೇ ಕಣಮ್ಮ. ಇವತ್ತು ನಿನ್ನ ಮಗನ ಸಂಸಾರ ಸರಿ ಮಾಡೋದು ನಿನ್ನ ಕೈಲದೆ. ನನ್ನ ಮಗಳೇ ನನಗೆ ಬರವಾಗಿಲ್ಲ. ಈ ಕೆಲಸಕ್ಕೆ ಹೋದ್ರೆ ಅವಳು ಸಂಬಳ ತತ್ತಾಳೆ, ಅವಳು ಅನ್ಕೊಂಡು ನಾನು ಚೆನ್ನಾಗಿ ನೋಡ್ಕೊತಾಳೆ, ನಾವಿಬ್ಬರು ಚೆನ್ನಾಗಿರ್ತೀವಿ ಆಯಿತಾ. ನಾನೇನು ತಲೆಗೆಡ್ಸ್ಕೋಬೇಕಾಗಿಲ್ಲ, ಯಾರೂ ಇಲ್ಲ ಇನ್ನು. ಹೆಣ್ಣದೇ ಗಂಡದೇ ನನಗೂ ಇಲ್ಲ ನನಗೆ ಆಯಿತಾ. ನಾನು ನನ್ನ ಮಗಳನ್ನ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು, ನಾನು ನೋಡ್ಕೊತೀನಿ. ಹೋಗು, ನಿನಗೆ ಅಷ್ಟು ನಂಬಿಕೆ ಇಲ್ಲ ಅಂದಮೇಲೆ ಇನ್ನೇನು? ಅಷ್ಟು ನಂಬಿಕೆ ಇಲ್ಲ ಅಂದಮೇಲೆ ಇನ್ಯಾಕವ ಇದೆಯಾ ನೀನು? ಇನ್ಯಾಕೆ? ಹೋಗು ನೀನು ಬರ್ಕೊಡ್ದಾರು ಸಿಕ್ಕಿಲ್ಲ. ನಾನು ಮಾತ್ರ ನಿನ್ನ ಆಸ್ತಿ ಬರ ಗಂಟ ಯಾವುದೇ ಕಾರಣಕ್ಕೂ ನಾನು ಕಳ್ಸೋಕ್ಕಿಲ್ಲ. ಅಲ್ಲಕ್ಕಂದು ಬಿಕ್ಕೆಮ್ಮ ಈಗ ಆಟ ಮಾಡಿದ್ರೆ ಚಂದವ ನೀವು. ಗಂಡನ್ನು ಹೇಳ್ತೀನಿ, ಯಾಕೆ ಹಿಂಗೆ ದೂರ ಮಾಡ್ತಾ ಇದ್ದೀರಿ ನೀವು? ದೂರ ಮಾಡ್ಬಿಡ್ತೀನಿ ಬಾ. ದೂರ ಅಲ್ಲ, ನನ್ನ ಮಗಳನ್ನ ಒಂದು ಒಳ್ಳೇದಾಗಲಿ ಅಂತ ನಾನು ಮಾಡ್ತಿರೋದು. ನೀನು ನನ್ನ ಮಗಳು ನನ್ನ ಸೊಸೆ ಚೆನ್ನಾಗಿರಲಿ ಅಂದರೆ ಬರ್ಕೊಡೋಕ್ಕೆ ನಮ್ಮ ಆಸ್ತಿಯ ನಿನಗೇನು? ಸಾಯ ಮುದುಕಿ ನಿನಗೆ ಎಷ್ಟು ಆಸೆ ಇರ್ಬೇಕಾರೆ ನನಗೆ ಇರೋಕ್ಕಿಲ್ವಾ? ನನ್ನ ಮಗಳಿಗೆ ಆಸೆ ಇರೋಕ್ಕಿಲ್ವಾ? ನನ್ನ ಮಗಳಿಗೊಂದು ನೇರ್ಪು ಮಾಡಬೇಕು ಅನ್ನೋದು ನನಗೆ ಇರೋಕ್ಕಿಲ್ವ ಹೇಳು? ನಾಳೆ ದಿವಸ ನಿನ್ನ ಮಗಳಿಗೆ ಬರೆದು ಬಿಡ್ತೀಯ, ಆಗ ನಾವೇನು ಮಾಡ್ಕೊಳ್ಳವ? ಎಷ್ಟು ಮಾತಾಡಿದ್ರು ಅಷ್ಟೇ. ನನ್ನ ಮಗಳು ನಿನ್ನ ಮನೆಗೆ ಬರಬೇಕು ಅಂದರೆ ನಿಮ್ಮ ಆಸ್ತಿ ಮನೆಯನ್ನು ನನ್ನ ಮಗಳ ಹೆಸರು ಬರೀಬೇಕು, ಆಮೇಲೆ ಬರ್ತಾಳೆ. ಅಲ್ಲಿ ಗಂಟ ಕಳ್ಸೋಕ್ಕೂ ಇಲ್ಲ, ನಾನು ಅವ್ಳು ಬರೋಕ್ಕೂ ಇಲ್ಲ. ಸುಮ್ಮನೆ ಎಷ್ಟು ವಾದ ಮಾಡಿದ್ರು ಅಷ್ಟೇ, ಪ್ರಯತ್ನಕ್ಕಿಲ್ಲ. ಅಲ್ಲಕ್ಕಂತ ಈ ನಿನಗೆ ನಿಮ್ಮ ಅವನಿಗಾರೆ ಬುದ್ಧಿ ಇಲ್ಲ, ನಿನಗೂ ಇಲ್ವಾ? ನನಗೇನು ಅಂತ ಗೊತ್ತಿಲ್ವಾ? 6 ಕಾಸು 3 ಕಾಸು ಜೋಡಿಸಿ ನೀನು ಮಾಡಿ ನೀವು ಹೊರ್ತು ನಾನು ಯಾರಿಗೂ ಮಾಡಿಲ್ಲ. ಆ ದೇವಿಗೆ ಒಂದು ಮೂಗ್ಬಟ್ಟು ನಾನು ತಗೊಟ್ಟಿಲ್ಲ. ಏನೇ ಇರೋರು ಅಪ್ಪನ ಮನೆಯೇ ತೆಗೆಸ್ಕೊಳ್ತಾಳೆ ಅವಳು. ನಿನಗೆ ಗೊತ್ತು. ಇವ್ನು ನೋಡಿದ್ರೆ ಹೆಂಗೋ ಚೆನ್ನಾಗಿ ಕೆಲಸ ಯಾರು ಮಾಡ್ಕೊಂಡು ಹೆಂಗೋ ಹೋಗೋನು. ಮುನ್ಸ್ ಕಟ್ಕೊಂಡು ಅದು ಎಲ್ಲಿ ಹೋಗಿದ್ದಾನೆ, ಯಾತಕ್ಕೆ ಹೋಗಿದ್ದಾನೋ ಒಂದು ಗೊತ್ತಿಲ್ಲ. ಈಗ ಹುಡ್ಕಿ ಸಾಕಾಯ್ತು, ಹೊಲದಲ್ಲಿ ಕೆಲಸ ಮಾಡೋಕ್ಕಾರೆ ಸಿಗಲಿ ಅಂತವ. ಎಲ್ಲ ಅವನೇನೋ ಗುರ್ತಾ ಇಲ್ಲ, ಹಂಗೆ ಹಾಕುಂತದೆ ಅಂಥದ್ರಲ್ಲಿ ಅರ್ಥ ಮಾಡ್ಕೋಬೇಕಲ್ವ ನೀನುವೇ ಹೇಳು? ಅರ್ಥ ಮಾಡ್ಕೋಬೇಕು ತಾನೆ? ಏನು ದಡ್ಡೆ ನೀನು, ಜಾಣೆ ತಾನೆ? ಹೋಗವ, ನಂಗೆ ಭಾಳ ಬೇಜಾರು ಮಾಡ್ತೀಯ ಮಾತ್ರ ನೀನು, ಭಾಳ ಬೇಜಾರು ಮಾಡ್ತೀಯ ಕಣವ. ನಿನ್ಗೆ ನಾನು ಏನು ಅಂತ ಗೊತ್ತಿಲ್ಲ ತಾಯಿ ಹೇಳು? ಗೊತ್ತಿಲ್ಲ ಅವ್ರು ಅಂತಾರೆ. ನಾನು ನಿನಗೋಸ್ಕರ ಅಷ್ಟು ಆಸೆ ಮಾಡ್ತೀನಿ ಅಂತಂದ್ರೆ ನಿಮ್ಮ ಅವ್ನ ಮಾತು ಕಟ್ಕೊಂಡು ನಿನಗೆ ಆಡ್ತಾ ಇದ್ದೀರ ನೀನು ಆಡ್ತಾ ಇರೋದು ನಿನಗೆ ಸರಿ ಅನಿಸ್ತಿರೋದು ಹೇಳು? ಅವ ಏನು ಹೇಳ್ತಿದ್ದೀನಿ ನೀನು? ನಿಮ್ಮ ಅವ್ನ ಮಾತು ಕಟ್ಕೊಂಡು ಅಂತಿದ್ದಿ. ನನ್ನ ಮಗಳು ಚಾಡಿ ಹಾಕೊಡ್ತಿದ್ದ ನಾನು ಪರವಾಗಿಲ್ಲ ಕಣಮ್ಮ. ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ. ಚಾಡಿ ಗೀಡಿ ಬುದ್ಧಿಯರನುವೇ ನೀವು ಕಲ್ತಿರೋದು, ನಾನು ಕಲ್ತಿಲ್ಲ. ನಾನು ಈ ಮಾತಾ ವಾಪಸ್ ತಗೋ ನೀನು. ಈ ಮಾತದಲ್ಲ ಇದನ್ನ ವಾಪಸ್ ತಗೊಮ್ಮ ನೀನು. ಯಾರಿಗೆ ಹೇಳಂಗೆ ಹೇಳ್ತಿದ್ದೀಮ್ಮ ನೀನು? ಯಾರಿಗೆ ಹೇಳಂಗೆ ಹೇಳ್ತಿದ್ದೀನಿ ನೀನು? ಪರವಾಗಿಲ್ಲ ಕಣಮ್ಮ, ನೀನುವೇ ಸುಮಾರಾಗೆ ಇದ್ದೀಯೇ. ಪರವಾಗಿಲ್ಲ, ನೀನು ಸುಮಾರಾಗೆ ಇದೆಯಾ ನೀನು? ಜಾಸ್ತಿಯಾ ಮಾತ್ಕಿತ್ತಾಡ್ಬಿಡ ನೀನು? ಜಾಸ್ತಿಯಾ? ನನ್ನ ಮಗಳ ಜೀವನ ಚೆನ್ನಾಗಿರಲಿ ಅಂತ ಆಸೆ ಮಾಡ್ತೀನಿ ಹೊರ್ತು ಹಾಳಾಗಲಿ ಅಂತ ಆಸೆ ಮಾಡೋಕ್ಕಿಲ್ಲ. ನಿನ್ನಂಗೆ ಕಣಮ್ಮ ನಾನು. ನನ್ನ ಮಗಳ ಜೀವನ ಚೆನ್ನಾಗಿರಲಿ ಅಂತ ಆಸೆ ಮಾಡೋದು ನಾನು. ಪರವಾಗಿಲ್ಲ, ನೀನುವೇ ಚೆನ್ನಾಗರ್ತ ಇದ್ದೀನಿ ನೀನು. ಇವಾಗ ಮಮ್ಮ ನಿನಗೆ ಯಾರು ಬುದ್ಧಿಗಿದ್ದಿ ಕಲ್ತ್ಬಿಟ್ಟಿದ್ದಾರು? ನಾನದೇ ನನ್ನ ಮಾತಾ ನಾನು ಇವ್ರು ಕೇಳಿದ್ರೆ ಇವತ್ತು ಹೆಂಗಿರ್ಬೋದಾಗಿತ್ತು ಗೊತ್ತಾ? ಎಲ್ಲರೂ ದುಡ್ಡ ಕಾಸ 1 ರೂಪಾಯಿ ಬಡಿಕಲ್ದ್ರೆ ಎಲ್ಲ ನಿಮ್ಮ ಎದೆ ಮ್ಯಾಗ ಸುರಿದ್ರು. ನನ್ನ ಮಗಳು ಗೆದಿ ಈಗ ಮಾತಾಡ್ತಾ ಇದ್ರಲ್ಲ, ನಿಮ್ಗೆ ನಾಚಿಕಾಯ್ತು ನಿಮಗೆ ತಿರ್ಗವ? ನಾಚಿಕಾಯ್ಕಿವ ಹೇಳು? ಏನಮ್ಮ ಏನು? ಯಾವತ್ತಿದ್ರು ನನ್ನ ಮಗಳು ಸೇರ್ತಾ ಗೊತ್ತಾನೆ ಬರ್ಕೊಡು ನೀನು. ಇಲ್ವಾ ಬರಬೇಡ ನೀನು. ನಿನ್ನ ಮಗನೇ ಆಗಲಿ ನೀವೇ ಆಗಲಿ ಕಾಲಾಕ್ಬಿಡಿ. ನನ್ನ ಮಗಳೇನು ಭಾರವಾಗಿಲ್ಲ, ನಾನು ಕಳ್ಸೋಕ್ಕೂ ನಾನು ಹಂಗೆ ಅನ್ಬೇಡಿ. ನೋಡಿ ನಿಂದ ಅಮ್ಮಯ್ಯ ಅಂತೀನಿ. ಈಗ ನಾನು ಹಂಗೆ ಮಾಡಿದ್ರೆ ಅದು ಸರಿ ಬರೀಕಿಲ್ಲ, ಜನಗಳು ಆಡ್ಕೊತಾರೆ. ಓಹೋ ಮಾಡೋಕ್ಕೆ ಇಷ್ಟ ಇಲ್ಲ ನಾನು.
ಅದು ಬಿಟ್ಟು ಜನಗಳು ಆಡ್ಕೊತಾರೆ ಅದು ಇದು ಅಂತ ಯಾಕೆ ಇಲ್ದೋದಲ್ಲಿ ಹೇಳಿಯ ನೀನು ಅಲ್ಲ ಕಣಮ್ಮ ಯಾಕೆ ಮಾಡ್ಕೊಂಡವ್ರು ಜನಗಳು ಯಾಕೆ ಕರ್ಕೊಂಡವ್ರು ನಿನ್ನ ಅಸ್ತಿಯ ನಿನ್ನ ಸೊಸೆಗೆ ಬರೆದ್ರೆ ಅಷ್ಟೇ ಕಣಮ್ಮ ನಿನ್ನ ಇಷ್ಟ ಇತ್ತ ಬರೀ ಇಲ್ವಾ ಬುಟ್ಟಾಕು ಅಲ್ಲ ಬರಿಬೋದು ನಾಳೆ ದಿವಸಕ್ಕೆ ನೋಡ್ಕೊತಾಳೆ ಅನ್ನೋದು ಏನು ಗ್ಯಾರಂಟಿ ಬಿಕ್ಕಮ್ಮ ನನ್ನ ಮೇಲೆ ನಂಬಿಕೆ ಅಲ್ವಾ ನಿನಗೆ ಅಲ್ಲ ಸುಮಾರಾಗಿದ್ದಿ ನೀನುವೆ ನಂಬಿಕೆನೇ ಇಲ್ಲ ಅಲ್ವಾ ನಿನಗೆ ಪರವಾಗಿಲ್ಲ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ಬೇಡ ಹೋಗು ನೀನು ಆಸ್ತಿನೂ ಬೇಡ ನಿನ್ನ ಮನೂ ಬೇಡ ನಿನ್ನ ಮಗನೂ ಬೇಡ ನೀನು ಬೇಡ ಯಾರು ಸವಸನೂ ಬೇಡ ಹಂಗನ್ಬೇಡ ಕಣವ ಹಂಗನ್ಬೇಡ ಮನೆ ಹಾಳಾಯ್ತಾ ಕುಂತದೆ ನಡಿ ಹೋಗದ ಆಯ್ತು ಬಾ ಬರ್ಕೊಟ್ಟನು ಬಾ ನೀನು ನಡಿ ನೀನು ಆಯ್ತು ಅದೇನು ನೀನು ರೆಡಿ ಮಾಡ್ಕೋ ಬರ್ಕೊಟ್ಟನು ನಾನು ಬರ್ಬಿಟ್ಟು ನಾನು ಹಂಗೆಲ್ಲ ಬರೋಕಿಲ್ಲ ಕಣಮ್ಮ ನೀನು ನನ್ನ ಹೆಸರಿಗೆ ಆಸ್ತಿ ಬರ್ಕಬ್ಬ ನಾನು ಬರ್ತೀನಿ ಅಲ್ಲಿ ತನಕ ನಾನಂತೂ ಯಾವುದೇ ಕಾರಣಕ್ಕೂ ಬರೋಕಿಲ್ಲ ನಾನು ಸರಿ ಬಿಡವ ಆಯ್ತು ಬಿಡು ನೋಡ್ತಾ ಈ ಮೇಲೆ ನಂಬಿಕೆ ಇಟ್ಟು ನಾನು ಬರೀ ಕೊಡಕ್ಕೆ ಒಪ್ಪಿನಿ ನನ್ನ ಮಗನ ಜೀವನ ಹಾಳಾಗ್ಬಿಡ್ದು ನನ್ನ ಮಗನ ಜೀವನ ಚೆನ್ನಾಗಿರಲಿ ಅಂತ ಆಸೆ ಮಾಡಿ ನಾನು ನಿನ್ಗೆ ಬರ್ಕೊಡ್ತೇನೆ ನೀನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದು ನಾಳೆ ದಿವಸಕ್ಕೆ ಇವತ್ತು ಬರ್ಸ್ಕೊಬಿಟ್ಟು ನಾಳೆ ನಾನು ಕಾಲು ಕಸ ಮಾಡ್ಕೊಬೇಡ ನೀನು ನಾಳೆ ಕಾಲು ಕಸ ಮಾಡ್ಕೊಳ್ಳ ನೀನು ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊತೀನಿ ನಿಮ್ಮನ್ನ ಹಂಗಾರೆ ಮತ್ತು ನನ್ನ ಮಗಳು ಗಿರಿ ತಂದು ಕೊಡ್ತಿದ್ಲು ಅವತ್ತು ಹೇಳುವೆ ಅವತ್ತು ನನ್ನ ಮಗಳು ಏನಾದ್ರು ಹೇಳಿದ್ಲ ನಾನು ಸಂಬಳ ಕೊಡ್ತೀನಿ ಆಲ್ಕೋಲ್ ಮಾಡ್ಬಿಟ್ಟಿಕನಮ್ಮ ನೀನು ಅಂತ ನಿನ್ನ ದುಡ್ಡಾದ್ರೆ ಹಿಂಗೆ ಕಂಡವ್ರದಾರ ಹಂಗ ನೀನು ಭಾಳ ಬುದ್ಧಿವಂತೆ ಕಂಡ್ಬಿಡು ನಿನ್ನೇನು ಅನ್ಕೊಬಿಟ್ಟಿದೆ ನಾನು ಅಲ್ಲ ನಾನೇನು ನಿನ್ನ ಅನ್ಕೊಬಿಟ್ಟಿದ್ದೆ ಕಣವೆ ನೋಡನೆ ಮಗ ನೋಡು ನಮ್ಮ ಅತ್ತೆ ಅಂತೇಳು ಇಂತೇಳು ಅಷ್ಟು ಒಳ್ಳೆ ಹೇಳ್ತಿದ್ದಲ್ಲ ಹೆಂಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತವೆ ಹಂಗಾರೆ ಏನು ಇವಳು ಆಸ್ತಿ ಬರ್ಕೊಟ್ಟ ತಕ್ಷಣ ಇವಳು ಹದ್ದಿ ಹೊರ್ಗೆ ಹಾಕ್ಬಿಡ್ತಿದ್ರು ಮನೆ ಹಚ್ಕೆ ಹೋಗು ಎದ್ದಿ ನೀನು ಹೇಳ್ತೀವಿ ಒಂದಿಷ್ಟು ಬೇಕಿ ಕಂದವರು ನ್ಯಾಯವಾಗಿ ಬುದ್ಧಿ ಕಲಿ ಅಷ್ಟು ನಂಬಿಕೆ ಅಲ್ವ ನಿನ್ನ ನನ್ನ ಮಗಳ ಮೇಲೆ ನನ್ನ ಮಗಳು ನಿನ್ನ ಮನೆಗೋಸ್ಕರ ಜೀವ ತೇತ ಕೂತವಳೆ ಅದನ್ನಾರೇ ಅರ್ಥ ಮಾಡ್ಕೊ ಬಾಟ ಮಾಡ ನೀನು ಏನೆಲ್ಲನೂ ನೀನೇ ಸಂಪಾದನೆ ಮಾಡಿದೊಳಗೆ ನಾಟ್ಕಾಡ್ಬಿಡ ನೀನು ನನ್ನ ಮಗಳು ಮದುವೆ ಆಗ್ದವ್ರಿಗೆ ಗೊತ್ತಾಗೋದು ಯಾವ ಥರ ಏನು ಅಂತವೆ ತಿರ್ಗಾ ಮಾತಾಡೋದು ಹೆಂಗೆ ಮಾತಾಡ್ತಾಳೆ ಅಂದ್ಬಿಟ್ಟು ಮಾನ ಮರ್ವದಿಲ್ದೊಳಗೆ ಅಯ್ಯೋ ನನಗನ್ನ ಆಯ್ತು ಈಗ ಏನಿಲ್ಲ ಬರ್ಕೊಟ್ಟನು ನಡಿ ಮಗ ನಡಿ ತಲೆಗೆಡ್ಸ್ಕೊಬೇಡ ನೀನು ನಾನು ಬರೋಕಿಲ್ಲ ನಾನು ಹೋಗಿ ಬರೀ ಬರ್ತೀನಿ ಅಷ್ಟೇ ನಾನು ಬಕ್ಕಳಲ್ಲ ನನ್ನ ಕತೆ ಇಲ್ಲಿ ಗಂಡು ಬಕ್ಕಳಾಗಿರೋ ಸಾಕು ಇನ್ಮೇಲಾರು ಹುಷಾರಾಗಿರ್ಬೇಕು ನನ್ನ ಕನ ಅಯ್ಯೋ ನೀನು ತಾನೇ ಹೊಸಿ ತೊಂದರೆ ಕೊಟ್ಟಿದ್ದವ ನಾವು ನಾನು ಎಲ್ಲ ಕುಟುಂಬ ನನ್ನ ಕಿರಿಸೋಸೆ ಅಂತ ಹೇಳ್ಕೊಬಂದೆ ನೀನು ನೋಡ್ರಿ ನನ್ನ ಮೇಲೆ ನಂಬಿಕೆ ಇಲ್ವಲ್ಲ ಅಯ್ಯೋ ಏನೋ ಮನೆ ಬರೋದು ಸರಿಯಿಲ್ಲ ಕಟ್ಬಿಡವ ನಮ್ಮ ಮನೆ ಬರೋದು ಸರಿಯಿಲ್ಲ ನಾವೆಷ್ಟೇ ಹಚ್ಕೊಂಡಿದ್ರು ನಾವೆಷ್ಟೇ ನಿಮ್ಮ ಬಗ್ಗೆ ಒಳ್ಳೇದಾಗಿರುವ ನಿಮ್ಮ ಮನ್ಸಲ್ಲಿ ನಮ್ಮ ಬಗ್ಗೆ ಒಳ್ಳೇದಾಗಿಲ್ಲ ಅದೇ ಒಂಥರ ಬೇಜಾರು ನಮಗೆ ಏನು ಮಾಡೋಕ್ಕಾಗಿಲ್ಲ ಎಲ್ಲ ಹಣೆ ಬರ ಬುಟ್ಟಾಕತ್ತಕ್ಕೆ ಇನ್ನೇನು ಮಾಡಂಗಿದ್ದದು ಅಯ್ಯೋ ನೀನು ಮಾಡಿ ಸಾಕು ನಿನ್ಸ್ಬಿಟ್ಟು ನೀನು ಸೊಸೆ ಬೇಕು ಅಂದರೆ ಹೋಗಿ ಮೊದಲು ಹೋಗ್ಬಿಟ್ಟು ಅದೇನು ರೆಡಿ ಮಾಡಿಸ್ಬಿಟ್ಟು ಸೈನ್ಗಿನ ಹಾಕ್ಸೋಗು ಅದು ಬಿಟ್ಬಿಟ್ಟು ನಾಟಕ ಆಡ್ಬೇಡ ನೀನು ಸರಿ ಕಣವ ಆಯ್ತು ನಿನ್ನ ಹೆಸರು ಬರ್ಕೊಟ್ಬಿಟ್ಟು ಬಂದು ಕರಿತೀನಿ ಬಂದು ನೆಮ್ಮದಾಗ ಬಾಟ ಮಾಡ್ಕೊಂಡು ಹೋಗು ಆಮೇಲೆ ಇನ್ನೊಂದು ನನ್ನ ಮಗಳು ಇನ್ನು ಕೆಲಸಕ್ಕೂ ಹೋಗಿಲ್ಲ ಯಾಕೋಬೇಕು ನನ್ನ ಮಗಳು ಕೆಲಸಕ್ಕೆ ಹೋಗಿಲ್ಲ ಅವಳು ಊರಲ್ಲಿ ಇರ್ತಾಳೆ ಅಯ್ಯೋ ಹೋಗಿದ್ರೆ ಅವ್ರಿಗಾಯ್ತಿತ್ತು ನನಗೇನು ಆದಾಯ ಆಯ್ತಿತ್ತು ಏನೋ ಆಯ್ತಿತ್ತು ಅವ್ಳು ಕೊಟ್ಟು ಸಂಬಳದ ನಾನು ತಿನ್ಕೊತಿದ್ನ ಜೋಡಿಸಿ ಅವಳಿಗೆ ಒಡವೆ ಮಾಡ್ತೀನಿ ಅಷ್ಟು ಬಿಟ್ರೆ ಏನು ತಿನ್ಕೊ ಹೋಗಿದ್ದೆ ನಾನು ತಿಂದಿದೆಯಾ ಬಿಟ್ಟಿದ್ದೀಯ ಯಾರು ಗೊತ್ತು ಒಟ್ಟು ನನ್ನ ಮಗಳು ಹೋಯ್ಕಿಲ್ಲ ಅಷ್ಟೇ ಸರಿ ಬಿಡವ ಆಯ್ತು ಹೋಗೋದೇ ಬೇಡ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ